ನಮಸ್ಕಾರ. ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಮತ್ತು ಬಾಯಿಯ ಕ್ಯಾನ್ಸರ್ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ENT ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸ್ವೀಕೃತ ಎನ್ ಭಟ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ತೆ. ಡಾಕ್ಟರ್, ಈಗ ಮೊದಲನೇದಾಗಿ ನಾವಿವತ್ತು ತಗೊಂಡಿರುವಂತಹ ವಿಷಯನೇ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಮಾತಾಡ್ತಿದ್ದೇವೆ. ಮೊದಲನೇದಾಗಿ ಥೈರಾಯ್ಡ್ ಸಮಸ್ಯೆ ಅಥವಾ ಥೈರಾಯ್ಡ್ ಗ್ರಂಥಿ ಅಂದ್ರೆ ಏನು? ಓಕೆ, ಥೈರಾಯ್ಡ್ ಅಂದರೆ ನಮ್ಮ ಕುತ್ತಿಗೆಯಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಗ್ರಂಥಿ. ಇದು ನಮ್ಮ ಯೂಶ್ವಲಿ ಬೆಳವಣಿಗೆಗೆ ಬೇಕಾಗಿರುವಂತಹ ಗ್ರಂಥಿ. ಇದು ಕೆಲವು ಹಾರ್ಮೋನ್ಸನ್ನು ಸೆಕ್ರೀಟ್ ಮಾಡ್ತದೆ. ಅಂದರೆ T3, T4, TSH ಅಂತ ಬರೋದು ಪಿಟ್ಯೂಟರಿಯಿಂದ. ಬಟ್ T3, T4 ಅಂತ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೇವೆ, ಅದು ಈ ಗ್ರಂಥಿಯಿಂದ ಬರುವಂಥದ್ದು. ಈಗ ಇದರಲ್ಲಿ ಏರುಪೇರುಗಳಾದರೆ ಈ ಹಾರ್ಮೋನ್ಸಲ್ಲಿ ನಮಗೆ ಕೆಲವು ಸಿಂಪ್ಟಮ್ಸ್ ಆಗಿ ಬರುತ್ತೆ. ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಕುತ್ತಿಗೆಯ ಮಧ್ಯಭಾಗದಲ್ಲಿ ಇರುವಂಥದ್ದು ಹಾರ್ಮೋನ್ ಸೆಕ್ರೀಟ್ ಮಾಡಿದಾಗ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಆರ್ಗನ್ಸ್ಗೆ ಬೇಕಾಗುವಂತಹ ಸಹಾಯ ಮಾಡ್ತದೆ ಇದು, ಅಂದರೆ ಗ್ರೋತ್ ಮತ್ತು ಡೆವಲಪ್ ಆಗಲಿಕ್ಕೆ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ತನಕ ಇದು ಹಾರ್ಮೋನ್ ಲೆವೆಲ್ ಮೇಂಟೈನಲ್ಲಿ ಇರಬೇಕು. ಇಲ್ಲ ಅಂತಾದಾಗ ನಮಗೆ ಬೇರೆ ಪರಿಣಾಮಗಳು ಕಾಣಿಸುತ್ತೆ. ಸೊ ಇದು ಇಂಪಾರ್ಟೆಂಟ್ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ ನಾವು. ಓಕೆ ಡಾಕ್ಟರ್, ಈಗ ಈ ಥೈರಾಯ್ಡ್ ಕಾಯಿಲೆ ಲಕ್ಷಣಗಳೇನಾದ್ರೂ ಇದೆಯಾ? ಥೈರಾಯ್ಡ್ ಕಾಯಿಲೆಗಳ ಲಕ್ಷಣ ಅಂತ ಹೇಳಿದ್ರೆ ಇದರಲ್ಲಿ 3 ವಿಧವಾಗಿ ನಾವು ವಿಂಗಡಿಸ್ಬೋದು. ಅಂದರೆ ಈಗ ಬ್ಲಡ್ಡಲ್ಲಿ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆದಾಗ, ಅಂದರೆ ನಾನು ಆಗಲೇ ಹೇಳಿದಾಗೆ T3, T4 ಅಂತ ಹಾರ್ಮೋನ್ಸ್ ಥೈರಾಯ್ಡಿಂದ ಬರುವಂಥದ್ದು. ಸೊ ಇದು ಬ್ಲಡ್ಡಲ್ಲಿ ಜಾಸ್ತಿ ಆದಾಗ ನಾವು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಅದೇ ಇದು ಕಡಿಮೆ ಆದಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಇದು ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಮಗೆ ಕಂಡು ಬರ್ತದೆ, ಅಂದರೆ ಜಾಸ್ತಿ ಇದೆಯಾ ಅಥವಾ ಕಮ್ಮಿ ಇದೆಯಾ ಅಂತೇಳಿ. ಮೇಯ್ನ್ ಆಗಿ ಇದೀಗ ಹೈಪೋ ಅಥವಾ ಹೈಪರ್ ಆದರೆ ಎರಡಕ್ಕೂ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಇದೆ. ಸೊ ನಾವು ಈ ಸಿಂಪ್ಟಮ್ಸ್ ಅಲ್ಲಿ ಬಂದಾಗ ಪೇಷಂಟ್ಸ್ ನಮಗೆ ಹೇಳಿದಾಗ, ಅಂದರೆ ಈಗ ಪೇಷಂಟ್ಸಿಗೆ ಕೆಲವೊಮ್ಮೆ ಹಸಿವೆ ಆಗುವುದು ಅಥವಾ ತುಂಬ ವೀಕ್ನೆಸ್ ಆಗುವಂಥದ್ದು, ಅಥವಾ ತುಂಬ ನಾರ್ಮಲ್ ಆಗಿ ತಿಂತಾರೆ ಬಟ್ ವಿಪರೀತ ವೆಯ್ಟ್ ಲಾಸ್ ಆಗ್ತಾ ಇದೆ, ಅಂದರೆ ಕಾರಣ ಗೊತ್ತಾಗ್ತಾ ಇಲ್ಲ ವೆಯ್ಟ್ ಲಾಸ್. ಈಗ ಹುಡುಗಿಯರಲ್ಲಿ ಹೇಳೋದಾದರೆ ತುಂಬ ಕೂದಲು ಉದುರೋದು ಸಡನ್ ಆಗಿ, ಯಾವಾಗಲಿಕ್ಕಿಂತ ಜಾಸ್ತಿಯಾಗಿ ಕೂದಲು ಉದುರೋದು. ಅಥವಾ ನಾವು ಈಗ ತಿಂಗಳು ಮೆನ್ಸಸ್ ಹೇಳೋದಾದ್ರೆ, ಈಗ ಯಂಗ್ಸ್ಟರ್ಸಲ್ಲಿ ಮೆನ್ಸಸ್ ಹೇಳೋದಾದರೆ ಅದರಲ್ಲಿ ಏರುಪೇರಾಗುವಂಥದ್ದು. ಅಥವಾ ಕೆಲವರಿಗೆ ಮ್ಯಾರಿಡ್ ವುಮೆನ್ಸಲ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ ಇದ್ದಾಗ ಈ ಥರ ಅವ್ರ ಸಿಂಪ್ಟಮ್ಸ್ ಬಂದಾಗ, ಅಥವಾ ಕೆಲವರಿಗೆ ಲೂಸ್ ಮೋಷನ್ ಅಂದರೆ ವಿಪರೀತ ಲೂಸ್ ಮೋಷನ್ ಆಗುವಂಥದ್ದು, ಈ ಥರ ಎಲ್ಲ ಸಿಂಪ್ಟಮ್ಸ್ ನಾವು ಕೇಳಿದಾಗ ನಾವು ಥೈರಾಯ್ಡ್ ಒಂದು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಅದರಲ್ಲಿ ಕಡಿಮೆ ಬಂತು ಅಂತ ಆದರೆ, ಸೊ ದಿಸ್ ಇಸ್ ಕಾಲ್ಡ್ ಹೈಪೋಥೈರಾಯ್ಡಿಸಮ್. ಸೊ ಅದು ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸಿಗುತ್ತೆ. ಆಗ ನಾವು ಹೈಪೋಥೈರಾಯ್ಡಿಸಮಿಗೆ ನಾವು ಅದಕ್ಕೆ ಮಾತ್ರೆ ಕೊಟ್ಟು ನಾರ್ಮಲ್ ಲೆವೆಲ್ಸಿಗೆ ತರಬಹುದು. ಅದೇ ಈಗ ಹಾರ್ಮೋನ್ ಲೆವೆಲ್ಸ್ ಬ್ಲಡ್ಡಲ್ಲಿ ಜಾಸ್ತಿ ಇದ್ದಾಗ ದಟ್ ಇಸ್ ಕಾಲ್ಡ್ ಎಸ್ ಹೈಪರ್ ಥೈರಾಯ್ಡಿಸಮ್. ಸೊ ಇದಕ್ಕೆ ನಾನೀಗ ಆಲ್ರೆಡಿ ಹೇಳಿದ ಉಲ್ಟ ಸಿಂಪ್ಟಮ್ಸ್ ಸಿಗುತ್ತೆ. ಅಂದರೆ ಈಗ ಹೈಪೋದಲ್ಲಿ ಏನಿದೆ ಅದರ ಎಕ್ಸಾಕ್ಟ್ ಉಲ್ಟ ಇದರಲ್ಲಿ. ಅಂದರೆ ಈಗ ಪೇಷಂಟ್ಸ್ ಏನೂ ತಿನ್ನಲ್ಲ ಬಟ್ ಆದರೂ ವೆಯ್ಟ್ ಗೇನ್ ಆಗ್ತಾ ಇದೆ ಜಾಸ್ತಿ, ಅಂದರೆ ನಾರ್ಮಲ್ ಆಗಿ ತಿಂತಾರೆ ಬಟ್ ವಿಪರೀತ ವೆಯ್ಟ್ ಗೇನ್. ಅದರಲ್ಲಿ ಆದರೆ ವೆಯ್ಟ್ ಲಾಸ್, ಇದರಲ್ಲಿ ವೆಯ್ಟ್ ಗೇನ್. ಈಗ ಅದರಲ್ಲಿ ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಅಂದರೆ ಕಮ್ಮಿ ದಿವಸಕ್ಕೆ ಆಗುವಂಥದ್ದು, ಬೇಗ ಬೇಗ ಮುಟ್ಟಾಗುವಂಥದ್ದು. ಇದರಲ್ಲಿ ಆದರೆ ಎಷ್ಟು ದಿವಸ ಆದರೂ ಆಗೋದಿಲ್ಲ, 45 ದಿವಸ 50 ದಿವಸ ಆದರೂ ಮೆನ್ಸಸ್ ಆಗದೇ ಇದ್ದಾಗ, ಅಥವಾ ಪುನಃ ಇನ್ಫರ್ಟಿಲಿಟಿ ಇಶ್ಯೂಸ್ ಇರ್ಬೋದು, ಅಥವಾ ವಿಪರೀತವಾಗಿ ಹೆದರಿಕೆ ಆಗುವಂಥದ್ದು, ಅಂದರೆ ಏನೂ ರೀಸನ್ಸ್ ಇಲ್ಲ ಬಟ್ ಸುಮ್ಮನೆ ಕೂತಿದ್ದಾಗ ಎದೆ ಬಡಿತ ಅವರಿಗೆ ಕೇಳಿಸುವಂಥದ್ದು, ವಿಪರೀತ ಹೆದರಿಕೆ ಆಗುವಂಥದ್ದು, ಯಾರನ್ನು ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಒಂದು ಆಂಕ್ಷಿಯಸ್ ಅಂತೇನು ಹೇಳ್ತೇವೆ, ಆ ಥರ ಎಲ್ಲ ಸಿಂಪ್ಟಮ್ಸ್ ಬಂದಾಗ ನಾವು ಅದನ್ನು ಯೂಶ್ವಲಿ ಹೈಪರ್ ಥೈರಾಯ್ಡಿಸಮ್ ಇರಲೂಬಹುದು ಅಂತ ಒಂದು ಕ್ಲಿನಿಕಲ್ ಸಸ್ಪಿಷನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಆಗ ಅದು ಹೈ ಇದ್ದರೆ, ಲೆವೆಲ್ಸ್ ಹೈ ಇದ್ದರೆ ಅದಕ್ಕೆ ಪುನಃ ಬೇರೆ ಟ್ಯಾಬ್ಲೆಟ್ಸ್ ಇರುತ್ತೆ, ಸೊ ದಟ್ ಹಾರ್ಮೋನ್ ಲೆವೆಲ್ಸ್ ಕಮ್ ಬ್ಯಾಕ್ ಟು ನಾರ್ಮಲ್. ಸೊ ಇದು ಹೈಪರ್ ಮತ್ತು ಹೈಪೋಥೈರಾಯ್ಡಿಸಮ್, ಇದು ಫೀಚರ್ಸ್ ಬ್ಲಡ್ ಅಲ್ಲಿ. ಇದು ಅಲ್ಲದೆ ಕೆಲವರಿಗೆ ಏನಾಗುತ್ತೆ, ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ನಾರ್ಮಲ್ ಇರುತ್ತೆ, ಹಾರ್ಮೋನ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಕೆಲವರಿಗೆ ಇಲ್ಲಿ ಗ್ರಂಥಿ ದೊಡ್ಡದಾಗುತ್ತೆ. ಅದು ಯಾವ ಕುತ್ತಿಗೆ ಭಾಗದಲ್ಲಿ ದಪ್ಪ ಒಂದು ಗಂಟು ತರ ಆಗಿ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಥೈರಾಯ್ಡ್ ಸ್ವೆಲ್ಲಿಂಗ್ ಅಥವಾ ಗಾಯ್ಟರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಅಲ್ಲಿ ಏನು ಔಷಧಿ ಇಲ್ಲ, ಸೊ ಅದಕ್ಕೆ ಸರ್ಜರಿ ಮಾಡಿಸ್ಬೇಕಾಗತ್ತೆ.
ಸೊ ಈ ತರ ಮೂರಾಗಿ ನಾವು ವಿಂಗಡಿಸಬಹುದು. ಕೆಲವರಿಗೆ ಬ್ಲಡ್ ಟೆಸ್ಟ್ಸ್ ಎಲ್ಲ ನಾರ್ಮಲ್ ಇರ್ಬೋದು, ಬಟ್ ಓನ್ಲಿ ಸ್ವೆಲ್ಲಿಂಗ್ ಇರುತ್ತೆ ಕುತ್ತಿಗೆ ಮಧ್ಯಭಾಗದಲ್ಲಿ. ಇಲ್ಲ ಕೆಲವರಿಗೆ ಹಾರ್ಮೋನ್ಸ್ ಕಡಿಮೆ ಇರ್ಬೋದು, ಇಲ್ಲ ಅಂದ್ರೆ ಹಾರ್ಮೋನ್ಸ್ ಜಾಸ್ತಿ ಇರ್ಬೋದು. ಇದೆಲ್ಲ ಕೂಡ ಒಂದು ಲಕ್ಷಣಗಳು. ಹೌದು. ಈಗ ಅದರ ಅಪಾಯಕಾರಿ ಅಂಶಗಳು ಏನಾದ್ರೂ ಇದೆಯಾ? ಅಪಾಯಕರ ಅಂಶ ಅಂತ ಹೇಳಿದ್ರೆ ಕೆಲವರಿಗೆ ಎನಿಸ್ಬೋದು ಯಾಕೆ ಥೈರಾಯ್ಡ್ ಸರ್ಜರಿ ಮಾಡಿಸ್ಬೇಕು ನಾವು ಅಂತ ಹೇಳಿ. ಅದು ಅಪಾಯ ಅಂತ ಹೇಳಿದ್ರೆ, ಈಗ ಥೈರಾಯ್ಡ್ ಇಲ್ಲಿ ಕುತ್ತಿಗೆಯ ಮಧ್ಯಭಾಗದಲ್ಲಿ ಇರುವುದು, ಅದ್ರ ಹಿಂದೆಯಿಂದ ಇರುವುದು ನಮ್ದು ಅನ್ನನಾಳ ಪ್ಲಸ್ ಶ್ವಾಸಕ್ಕೂ ಇದ್ರದ್ದು ಟ್ರೇಕಿಯಾ ಅಂತ ಏನ್ ಹೇಳ್ತೇವೆ. ಸೊ ಟ್ರೇಕಿಯಾ ಅಂಡ್ ಇಸೋಫೇಗಸ್ ಅಂತ ಹೇಳಿದ್ರೆ ನಮ್ಮ ಅನ್ನನಾಳದ ಪೈಪ್, ಶ್ವಾಸಕೋಶದ ಪೈಪ್ ಅಂತ ಹೇಳಿದ್ರೆ ಟ್ರೇಕಿಯಾ. ಸೊ ಥೈರಾಯ್ಡ್ ಗ್ಲ್ಯಾಂಡಿನ ಹಿಂದೆ ಇರುವಂತದ್ದು ಇದೆರಡು ಪೈಪ್ಗಳು. ಸೊ ಈ ಗ್ಲ್ಯಾಂಡ್ ಅಥವಾ ಗ್ರಂಥಿ ದೊಡ್ಡಾದಾಗೆ ಅದ್ರ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಅದು ಪ್ರೆಷರ್ ಬೀಳುವಾಗ ಕೆಲವರಿಗೆ ತುಂಬಾ ದೊಡ್ಡದಾದಾಗ ಏನಾಗುತ್ತೆ, ಆ ಶ್ವಾಸಕೋಶದ ಪೈಪಿನ ಮೇಲೆ ಪ್ರೆಷರ್ ಬಿದ್ದಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಅದು ಅನ್ನನಾಳದ ಪೈಪಿನ ಮೇಲೆ ಪ್ರೆಷರ್ ಬಿದ್ದಾಗ ಊಟ ತಿಂಡಿ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಡಿಸ್ಫೇಜಿಯಾ ಅಂಡ್ ಡಿಸ್ನಿಯಾ ಇನ್ ಮೆಡಿಕಲ್ ಟರ್ಮ್ಸ್. ಸೊ ಇದು ಅಲ್ಲದೆ ಲಾಂಗ್ ಸ್ಟ್ಯಾಂಡಿಂಗ್ ಕೇಸಸ್, ಇದು ಹಾಗೆ ಬಿಟ್ರೆ, ಆ ಸ್ವೆಲ್ಲಿಂಗ್ ಹಾಗೆ ಬಿಟ್ರೆ ಅದು ಮುಂದೆ ಕ್ಯಾನ್ಸರ್ ಆಗಿ ಪರಿಣಾಮ ಆಗುವ ಚಾನ್ಸಸ್ ಇದೆ. ಸೊ ಅದು ಕ್ಯಾನ್ಸರ್ ಯಾರಿಗಾಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳಿ ನಮಗೆ ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಅದರ ಬೇಸಿಸ್ ಮೇಲೆ ನಾವು ಇದು ಮಾಡಬೇಕಾಗುತ್ತೆ. ಸೊ ಆ ಗ್ರಂಥಿ ದೊಡ್ಡ ಆದ ತಕ್ಷಣ ನಾವು ಹಾಗೆ ಬಿಡಕ್ಕಾಗಲ್ಲ. ಒಂದು ನಮಗೆ ನೋಡುವವರಿಗೆ ಸ್ವಲ್ಪ ದೊಡ್ಡ ಕಾಣಿಸುತ್ತೆ, ಕುತ್ತಿಗೆ ಮಧ್ಯಭಾಗದ ಒಂದು ದೊಡ್ಡ ಗಂಟು ತರ ಇದ್ರೆ ನೋಡ್ಲಿಕ್ಕೆ ಸರಿ ಕಾಣಿಸಲ್ಲ ಒಂದು. ಅದಲ್ಲದೆ ನಾವು ಮೇನ್ ಆಗಿ ಸರ್ಜರಿ ಅಥವಾ ಏನೇ ಟ್ರೀಟ್ಮೆಂಟ್ ಮಾಡ್ತಿದ್ರು ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ, ಅಂದ್ರೆ ಈಗ ಏಜ್ ತುಂಬಾ 55 ಮೇಲೆ ಇದ್ರೆ, ಅಥವಾ ಯೂಶುವಲಿ ಫಿಮೇಲ್ಸ್ಗೆ ಬರುವಂಥದ್ದು ಥೈರಾಯ್ಡ್, ಮೇಲ್ಸ್ಗೆ ಬಂದ್ರೆ ನಾವು ಇಮಿಡಿಯೇಟ್ಲಿ ಸರ್ಜರಿ ಹೇಳ್ತೇವೆ. ಯಾಕಂದ್ರೆ ಅವರಲ್ಲಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದು ತುಂಬಾ ಜಾಸ್ತಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಗ್ರಂಥಿ ಈ ಶ್ವಾಸಕೋಶದ ಪೈಪ್ ಅಥವಾ ಅನ್ನನಾಳದ ಪೈಪ್ ಮೇಲೆ ಪ್ರೆಷರ್ ಬಿದ್ದಾಗ, ಉಸಿರಾಡ್ಲಿಕ್ಕೆ ತೊಂದರೆ ಅಥವಾ ತಿನ್ಲಿಕ್ಕೆ ತೊಂದರೆ, ಈ ತರ ಸಿಂಪ್ಟಮ್ಸ್ ಬಂದಾಗ, ಅಥವಾ ಅದ್ರ ಹತ್ರವೇ ನಮಗೆ ವಾಯ್ಸ್ ಬಾಕ್ಸ್ ಅಂತ ಏನ್ ಹೇಳ್ತೇವೆ ಅದ್ರದೊಂದು ನರ ಪಾಸ್ ಆಗುತ್ತೆ, ಯಾವ್ದು ನಮ್ಮ ಗ್ರಂಥಿಯ ಕೆಳಗೆ ಧ್ವನಿ ಪೆಟ್ಟಿಗೆಯ ನರ. ಸೊ ಈ ಥೈರಾಯ್ಡ್ ಗ್ರಂಥಿ ದೊಡ್ಡದಾದಾಗ ಹೋದಾಗೆ ಆ ನರದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನರದ ಮೇಲೆ ತುಂಬಾ ಸಲ ಅದು ಪ್ರೆಷರ್ ಬಿದ್ದಾಗ ಆ ನರ ವೀಕ್ ಆಗಿ ಕೆಲಸ ಮಾಡದೇ ಇರ್ಬೋದು. ಆಗ ಪೇಷಂಟ್ಸ್ ವಾಯ್ಸ್ ಚೇಂಜ್ ಅಂತ ಬರ್ತಾರೆ. ಸೊ ಈ ಎಲ್ಲಾ ಸಿಂಪ್ಟಮ್ಸ್ ಇದ್ದಾಗ ನಾವು ಒಂದಾದ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಫಸ್ಟಿಗೆ ಟೆಸ್ಟ್ ಮಾಡ್ತೇವೆ. ಆಗಿದ್ರೆ ಇಮಿಡಿಯೇಟ್ ಸರ್ಜರಿ. ಸೊ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ, ನೋಡಿ ಈ ತರ ಎಲ್ಲ ಇದೆ, ಸೊ ಬೆಟರ್ ಟು ಅಂಡರ್ಗೋ ಸರ್ಜರಿ ಅಂತ ಹೇಳಿ. ಓಕೆ ಡಾಕ್ಟರ್, ಈಗ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಬಂದಾಗ ಅವರಿಗೆ ಯಾವ ರೀತಿ ನೀವು ಕಂಡುಹಿಡಿತೀರಾ, ಅಥವಾ ಇದು ಥೈರಾಯ್ಡ್ ಸಮಸ್ಯೆ ಅಂತ ಹೇಗೆ ಕನ್ಫರ್ಮ್ ಮಾಡಿ? ಓಕೆ, ಥೈರಾಯ್ಡ್ ಸಮಸ್ಯೆ ಯೂಶುವಲಿ ನಾವೀಗ ನಾರ್ಮಲಿ ನೋಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಉಗುಳ್ ನುಂಗ್ಲಿಕ್ಕೆ ಹೇಳ್ತೇವೆ. ಸೊ ಒಂದು ಸ್ವೆಲ್ಲಿಂಗ್ ಈ ಬಾಡಿಯಲ್ಲಿ ಉಗುಳ್ ನುಂಗುವಾಗ ಮೂವ್ ಆಗುವಂಥದ್ದು ದಟ್ ಇಸ್ ಥೈರಾಯ್ಡ್ ಸ್ವೆಲ್ಲಿಂಗ್. ಸೊ ಉಗುಳ್ ನುಂಗುವಾಗ ಅದು ಮೇಲೆ ಕೆಳಗಡೆ ಹೋದ್ರೆ ಸೊ ನಮಗೆ ಕ್ಲಿನಿಕಲಿ ಸಸ್ಪಿಷಿಯಸ್ ದಟ್, ಮತ್ತೆ ಆ ಸೈಟ್ ನೋಡುವಾಗ ಇದು ಥೈರಾಯ್ಡ್ ಸ್ವೆಲ್ಲಿಂಗ್ ಅಂತ ಗೊತ್ತಾಗುತ್ತೆ. ಬಟ್ ಯಾವಾಗಲೂ ನಮಗೆ ಏನೇ ಸರ್ಜರಿ ಅಥವಾ ಏನೇ ಟ್ರೀಟ್ಮೆಂಟ್ ಮುಂದುವರಿಸಲಿಕ್ಕೆ ಓನ್ಲಿ ಕ್ಲಿನಿಕಲ್ ಸಸ್ಪಿಷಿಯಸ್ ಸಾಕಾಗೋದಿಲ್ಲ, ನಮಗೆ ಅದಕ್ಕೆ ಆಧಾರದ ಮೇಲೆ ಹೋಗಬೇಕಾಗತ್ತೆ. ಸೊ ಫಸ್ಟ್ ಟೆಸ್ಟ್ ನಾವು ಹೇಳುವಂಥದ್ದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ದ ನೆಕ್. ಸೊ ಅಲ್ಟ್ರಾಸೌಂಡ್ ಅನ್ನೊಂದು ಹೇಳ್ತೇವೆ. ಸೊ ಅಲ್ಟ್ರಾಸೌಂಡ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಎಷ್ಟು ದೊಡ್ಡದಿದೆ ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಮತ್ತೆ ಯಾವ ಪಾರ್ಟ್ ದೊಡ್ಡದಿದೆ ಅಂದ್ರೆ, ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳುವಾಗ ರೈಟ್ ಸೈಡ್ ಲೆಫ್ಟ್ ಅಂತಿದೆ, ಅಂದ್ರೆ ರೈಟ್ ಲೋಬ್ ಲೆಫ್ಟ್ ಲೋಬ್, ಮತ್ತೊಂದು ಕನೆಕ್ಟಿಂಗ್ ಒಂದು ಬ್ರಿಡ್ಜ್ ತರ ದಟ್ ಇಸ್ ಕಾಲ್ಡ್ ಎಸ್ ಇಸ್ತಮಸ್. ಸೊ ಯಾವ ಪಾರ್ಟ್ ಅಲ್ಲಿ ಯಾವ ಪಾರ್ಟ್ ದೊಡ್ಡದಾಗಿದೆ ಅಂತ ಹೇಳಿ ನಮಗೊಂದು ಐಡಿಯಾ ಸಿಗುತ್ತೆ ಅದರಲ್ಲಿ. ಸೊ ಅದು ಗೊತ್ತಾದಾಗ ಅದರಲ್ಲಿ ಮತ್ತೆ ಕೆಲವು ಫೈಂಡಿಂಗ್ಸ್ ಇರುತ್ತೆ ಅಲ್ಟ್ರಾಸೌಂಡ್ ಬೇಸಿಸ್ ಮೇಲೆ. ಅಂದ್ರೆ ಇದು ಮ್ಯಾಲಿಗ್ನೆನ್ಸಿ ಅಂದ್ರೆ ಕ್ಯಾನ್ಸರ್ ತರ ಕಾಣಿಸುವ ಸ್ವೆಲ್ಲಿಂಗ ಅಥವಾ ನಾರ್ಮಲ್ ತರ ಸ್ವೆಲ್ಲಿಂಗ ಅಂತೇಳಿ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ಒಂದು ವೇಳೆ ಆ ಪೇಷಂಟಿಗೆ ನಮಗೆ ಸ್ವಲ್ಪ ಡೌಟ್ ಇದೆ ಅಂತ ಅಲ್ಟ್ರಾಸೌಂಡ್ ರಿಪೋರ್ಟ್ ನೋಡಿ ಗೊತ್ತಾದ್ರೆ ನೆಕ್ಸ್ಟ್ ನಾವು ಹೇಳುವಂಥದ್ದು ನೀಡಲ್ ಟೆಸ್ಟ್, ಫೈನ್ ನೀಡಲ್ ಆಸ್ಪಿರೇಷನ್ ಅಂತ ಹೇಳ್ತೇವೆ, FNAC ಅಂತ ಹೇಳಿ. ಅಂದ್ರೆ ನಾವೀಗ ಅಲ್ಟ್ರಾಸೌಂಡ್ ಬೇಸಿಸ್ ಮೇಲೆ ಈ ಜಾಗದಿಂದ ಒಂದು ಚಿಕ್ಕ ತುಂಡು ಪರೀಕ್ಷೆಯನ್ನು ಮಾಡಿ ಅಂತ ಹೇಳಿ, ಅಂದ್ರೆ ಅದು ಮೇಜರ್ ಪ್ರೊಸೀಜರ್ ಏನಲ್ಲ, ಡೇ ಟು ಡೇ ಪ್ರೊಸೀಜರ್. ನಾರ್ಮಲ್ ಆಗಿ ಹೋಗಿ ನೀಡಲ್ ಹಾಕಿ ಸ್ವಲ್ಪ ಅಲ್ಲಿಂದ ಟಿಶ್ಯೂ ತೆಗಿತಾರೆ, ಅದನ್ನ ಟೆಸ್ಟ್ಗೆ ಕಳಿಸಿ ಅದರ ಆಧಾರದ ಮೇಲೆ ಅದರಲ್ಲಿ ಕೆಲವು ಸ್ಕೋರಿಂಗ್ ಸಿಸ್ಟಮ್ ಇದೆ. ಸೊ ಅದರಲ್ಲಿ ಸ್ಕೋರಿಂಗ್ 2 ಅಂತ ಬಂದ್ರೆ ಇಟ್ ಇಸ್ ನಾರ್ಮಲ್, ಅಥವಾ 3, 4, 5 ಎಲ್ಲ ಬಂದ್ರೆ ಬೇಸ್ಡ್ ಆನ್ ದೇರ್ ಏಜ್ ಗ್ರೂಪ್ ನಾವು ಮತ್ತೆ ಹೇಳ್ತೇವೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತೇಳಿ. ಇದರ ಒಟ್ಟೊಟ್ಟಿಗೆ ನಾವು ಬ್ಲಡ್ ಟೆಸ್ಟ್ ಹೇಳ್ತೇವೆ. ಅಂದ್ರೆ ಈಗ ನಾನು
ಆಗಲೇ ಹೇಳಿದಾಗೆ T3 T4 ಮತ್ತು ಈವನ್ TSH ಅಂತ ಹೇಳ್ತೇವೆ ಒಂದು ಬ್ಲಡ್ ಟೆಸ್ಟ್. ಸೊ ದಿಸ್ ಇಸ್ ಕಾಲ್ಡ್ ಹೋಲ್ ಆಸ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್. ಸೊ ಇಷ್ಟನ್ನು ನಾವು ಬ್ಲಡ್ ಟೆಸ್ಟನ್ನು ಮಾಡಿಸಿ, ಸೊ ಇದರ ಎಲ್ಲ 3 ರಿಪೋರ್ಟ್ಸನ್ನು ಒಟ್ಟುಗೂಡಿಸಿ ಮತ್ತೆ ನಾವು ಟ್ರೀಟ್ಮೆಂಟನ್ನು ಶುರು ಮಾಡೋದು. ಅಂದರೆ ಈಗ ಸರ್ಜರಿ ಮಾಡ್ತಿದ್ರೆ ಅವ್ರದ್ದು ಬ್ಲಡ್ ಲೆವೆಲ್ಸ್ ನಾರ್ಮಲ್ ಇರಬೇಕು, ಹಾರ್ಮೋನಲ್ ಲೆವೆಲ್ಸ್. ಅಂದರೆ ಏರುಪೇರು ಇದ್ದಾಗ ನಾವು ಸರ್ಜರಿ ಮಾಡಲ್ಲ, ಅಂದರೆ ಒಂದು ಕಡಿಮೆ ಇದ್ರೂ ಮಾಡಲ್ಲ, ಜಾಸ್ತಿ ಇದ್ರೂ ಮಾಡಲ್ಲ. ಸೊ ನಾರ್ಮಲ್ ಆಗಿ ಬಂದ ನಂತರ ಮತ್ತೆ ನಾವು ಸರ್ಜರಿಗೆ ಹೋಗುವಂಥದ್ದು. ಈಗ ಸರ್ಜರಿ ಅದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ ನೀವು ಕೊಡ್ತೀರಿ? ಸರ್ಜರಿ ಅಂದ್ರೆ ಈಗ ನಾನು ಹೇಳಿದಾಗೆ ಈಗ ಒಂದು ಸ್ವೆಲ್ಲಿಂಗ್ ಇದೆ ಒಬ್ಬರಿಗೆ, ಪ್ಲಸ್ ನಾವು ಈಗ ಅಲ್ಟ್ರಾಸೌಂಡ್ ಮಾಡಿದ್ವಿ, FNAC ಮಾಡಿದ್ವಿ. ಸೊ ಅವರಿಗೆ ನಾವು ಈಗ ಸರ್ಜರಿ ಅಡ್ವೈಸ್ ಮಾಡಿದ್ವಿ, ಯಾಕಂದ್ರೆ ದೊಡ್ಡದಿದೆ, ಯೂಶುವಲಿ 4 ಸೆಂಟಿಮೀಟರ್ಗಿಂತ ದೊಡ್ಡದಿದ್ರೆ ನಾವು ಯೂಶುವಲಿ ಸರ್ಜರಿಗೆ ಹೇಳ್ತೇವೆ. ಯಾಕಂದ್ರೆ ಅದು ಮದ್ದಲ್ಲಿ ಯಾವುದು ಕರಗಲ್ಲ. ಈಗ ಒಂದು ಗ್ರಂಥಿ ಒಮ್ಮೆ ದೊಡ್ಡದಾದ್ರೆ ನಮಗೆ ಅದನ್ನು ಕರಗಿಸ್ಲಿಕ್ಕೆ ಅಂತ ಯಾವುದೇ ಮೆಡಿಸಿನ್ಸ್ ಇಲ್ಲ. ಅವರು ಲೋ ರಿಸ್ಕ್ ಏಜ್ ಅಲ್ಲಿ ಇದ್ರೆ, ಅಂದ್ರೆ ಈಗ 55 ಕೆಳಗಡೆ ಇದ್ರೆ ನಾವು ಅವರಿಗೆ ವೇಟ್ ಅಂಡ್ ವಾಚ್ ಸಹ ಹೇಳ್ಬಹುದು. ಅಂದ್ರೆ ನೀವು ಫಾಲೋ ಅಪ್ ಮಾಡ್ತಾ ಇರಿ, 6 months ಒನ್ಸ್ ಫಾಲೋ ಅಪ್ ಮಾಡ್ತಾ ಇರಿ. ಇಲ್ಲ ಕೆಲವರು ನಮಗೆ ಸರ್ಜರಿ ಬೇಕು, ಗಲೀಜು ಕಾಣಿಸುತ್ತೆ ಅಂತೆಲ್ಲ ಹೇಳಿದ್ರೆ ಸೊ ನಾವು ಅವರಿಗೆ ಸರ್ಜರಿ ಮಾಡುವ ಮೊದಲು ನಾರ್ಮಲ್ಗೆ ತರಿಸ್ತೇವೆ. ಹಾರ್ಮೋನ್ ಲೆವೆಲ್ಸ್ ಎಲ್ಲ ನಾರ್ಮಲ್ಗೆ ಬರಬೇಕು. ದಟ್ ಇಸ್ ಕಾಲ್ಡ್ ಎಸ್ ಯು ಥೈರಾಯ್ಡ್ ಸ್ಟೇಟ್, ಅಂದ್ರೆ ನಾರ್ಮಲ್ ಇದೆ ಅಂತ ಹೇಳಿ. ಅದು ನಾರ್ಮಲ್ ಇದೆ ಅಂತ ಆದ್ರೆ ಮತ್ತೆ ನಾವು ಸರ್ಜರಿ ಮಾಡುವಂಥದ್ದು. ಇಟ್ ಇಸ್ ಕಾಲ್ಡ್ ಎಸ್ ಥೈರಾಯ್ಡೆಕ್ಟಮಿ. ಈಗ ಥೈರಾಯ್ಡೆಕ್ಟಮಿಯಲ್ಲಿ ಈಗಿನ ಕಾಲದಲ್ಲಿ ನಾವು 2 ಮಾಡುವಂಥದ್ದು. ಒಂದು ಹೆಮಿಥೈರಾಯ್ಡೆಕ್ಟಮಿ, ಅಂದ್ರೆ ಯಾವ ಕಡೆ ದೊಡ್ಡದಾಗಿದೆ ಆ ಕಡೆದು ಪಾರ್ಟ್ ಮಾತ್ರ ತೆಗಿತೇವೆ. ಇಲ್ಲ ಅಂತ ಹೇಳಿದ್ರೆ ಟೋಟಲ್ ಥೈರಾಯ್ಡೆಕ್ಟಮಿ, ಅಂದ್ರೆ ಇಡೀ ಗ್ರಂಥಿಯನ್ನು ತೆಗಿತೇವೆ. ಸೊ ದಾಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಟು ಪೇಷಂಟ್, ಯಾವ ತರ ನಮಗೆ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ. ಈಗ ಒಂದು ವೇಳೆ ಅದೇ ಥೈರಾಯ್ಡ್ ಕ್ಯಾನ್ಸರ್ ಅಂತ ಅವ್ರು ಬಂದ್ರೆ ನಾವು ಹಿಂದೆ ಮುಂದೆ ನೋಡಲ್ಲ. ಅಂದ್ರೆ ಅವ್ರಿಗೀಗ ಒಂದೇ ಕಡೆಯಲ್ಲಿ ದೊಡ್ಡದಾಗಿರ್ಬೋದು, ಬಟ್ ಅದು ಕ್ಯಾನ್ಸರ್ ಅಂತ ಬಂದಿದೆ ರಿಪೋರ್ಟ್. ಸೊ ನಾವು ಯಾವಾಗ್ಲೂ ಅರ್ಧ ತೆಗಿಯಲ್ಲ, ಕ್ಯಾನ್ಸರ್ಸ್ ಅಲ್ಲಿ ಇಡೀ ಗ್ರಂಥಿಯನ್ನು ತೆಗಿತೇವೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಥೈರಾಯ್ಡೆಕ್ಟಮಿ ಪ್ರೊಸೀಜರ್. ಇಡೀ ಗ್ರಂಥಿ ಅಂತ ತೆಗೆದ್ರೆ ಅವರಿಗೆ ಬೇರೆ ಏನು ಸಮಸ್ಯೆ ಆಗಲ್ಲ? ಇಡೀ ಗ್ರಂಥಿ ಅಂತ ತೆಗೆದ್ರೆ ಸಮಸ್ಯೆ ಅಂತ ಹೇಳಿದ್ರೆ ನಾವು ಮೇನ್ ಆಗಿ ನಮ್ದು ಏಮ್ ಇರೋದು ಕ್ಯಾನ್ಸರ್ ಅನ್ನು ತೆಗಿಬೇಕು ಬಾಡಿಯಿಂದ. ಇಲ್ಲ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ. ಸೊ ನಾವು ಥೈರಾಯ್ಡ್ ಅನ್ನು ತೆಗೆದಾಗ ಸಮಸ್ಯೆ ಅಂತ ಹೇಳಿದ್ರೆ ಅವ್ರ ಲೈಫ್ ಲಾಂಗ್, ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗಲ್ಲ ಬಾಡಿಯಲ್ಲಿ. ಈಗ ನಾವು ಆ ಗ್ರಂಥಿ ತೆಗೆದ್ರೆ ಅದರ ಕೆಲಸವನ್ನು ಬೇರೆ ಯಾರಿಗಾದ್ರೂ ಕೊಡಬೇಕು. ಸೊ ಬೇರೆ ಬಾಡಿಯಲ್ಲಿ ಯಾವ ಗ್ರಂಥಿಯು ಅದರ ಕೆಲಸವನ್ನು ತಗೊಳ್ಳಲ್ಲ. ಸೊ ನಾವೇನ್ ಮಾಡ್ಬೇಕು, ಅದಕ್ಕೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಕೊಡಬೇಕಾಗತ್ತೆ. ಸೊ ಡೋಸೇಜ್ ಎಲ್ಲ ಅದು ಡಿಪೆಂಡ್ಸ್ ಆನ್ ದ ಬಾಡಿ ವೇಟ್ ಆಫ್ ದ ಪೇಷಂಟ್. ಸೊ ಅದು ಲೈಫ್ ಲಾಂಗ್ ತಗೊಳ್ಬೇಕು ಮಾತ್ರ. ಈಗ ಡಯಾಬಿಟೀಸ್, ಶುಗರಿಗೆ ಅಥವಾ ಇದು BP ಗೆ ಹೇಗೆ ತಗೊಳ್ತೇವೆ ಅದೇ ತರ ಈ ಟ್ಯಾಬ್ಲೆಟ್ಸ್ ಅನ್ನು ಲೈಫ್ ಲಾಂಗ್ ತಗೊಳ್ಬೇಕಾಗತ್ತೆ. ಅದೊಂದು ಪರಿಣಾಮ ಇದೆ ಅಷ್ಟೇ. ಈಗ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆಗ್ತಾ ಇದೆ, ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ಜಾಸ್ತಿ ಯಾವ ಏಜ್ ವ್ಯಕ್ತಿಗಳಲ್ಲಿ ಕಂಡುಬರುತ್ತೆ? ನಮಗೆ ಥೈರಾಯ್ಡ್ ಸಮಸ್ಯೆ ಈಗ ನಾರ್ಮಲ್ ಆಗಿ ಏಜ್, ಸ್ಪೆಸಿಫಿಕ್ ಏಜ್ ಗ್ರೂಪ್ ಅಂತ ಏನೂ ಇಲ್ಲ. ಯಂಗ್ಸ್ಟರ್ಸ್ ಅಲ್ಲಿಯೂ ಇದೆ, ಓಲ್ಡ್ ಏಜ್ ಅಲ್ಲಿಯೂ ಇದೆ. ಬಟ್ ಕಾಮನ್ ಆಗಿ ಕಾಣುವಂಥದ್ದು ನಾವು ಹೆಂಗಸರಲ್ಲಿ, ಗಂಡಸರಲ್ಲಿ ತುಂಬಾ ಕಡಿಮೆ ಈ ಥೈರಾಯ್ಡ್ ಸ್ವೆಲ್ಲಿಂಗ್ ಬರುವಂಥದ್ದು. ಕಾರಣ ಯಾಕೆ ಅಂತ ಹೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ, ಯಾಕೆ ಮೇಲ್ಸ್ ಅಲ್ಲಿ ಬರಲ್ಲ ಅಂತ ಹೇಳಿ. ಇರ್ತಾರೆ ಬಟ್ ತುಂಬಾ ಕಡಿಮೆ ಪರ್ಸೆಂಟೇಜ್. ಸೊ ಈಗ ನಾವು ಯಾವಾಗ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಯೂಶ್ವಲಿ ನಾವು ಹೈ ರಿಸ್ಕ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ. ಮೇಲ್ಸ್ ಅಲ್ಲಿ ಬಂದ್ರೆ, ಅಂದ್ರೆ ಯೂಶ್ವಲಿ ಥೈರಾಯ್ಡ್ ಸ್ವೆಲ್ಲಿಂಗ್ ಮೇಲ್ಸ್ ಅಲ್ಲಿ ಬಂದ್ರೆ ಒಂದವ್ರು ತುಂಬಾ ಕ್ಲೋಸ್ ಫಾಲೋ ಅಪ್ ಅಲ್ಲಿ ಇರಬೇಕು. ಇಲ್ಲಾಂದ್ರೆ ತುಂಬಾ ದೊಡ್ಡದಿದೆ ಬಟ್ ಅದರಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಆದ್ರೂ ಕ್ಯಾನ್ಸರ್ಗೆ ಟರ್ನ್ ಆಗುವ ಚಾನ್ಸಸ್ ಅಥವಾ ಪರ್ಸೆಂಟೇಜ್ ತುಂಬಾ ಜಾಸ್ತಿ. ಸೊ ಮೇಲ್ಸ್ ಅಲ್ಲಿ ನಾವು ತುಂಬಾ ಚಿಕ್ಕದಿದ್ರೆ, ಲೆಸ್ ದನ್ 2 ಸೆಂಟಿಮೀಟರ್ ಇದ್ರೆ ವೇಟ್ ಅಂಡ್ ವಾಚ್ಗೆ ಹೇಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಸರ್ಜರಿಗೆ ಹೇಳ್ತೇವೆ. ಇದೊಂದು ಹೈ ರಿಸ್ಕ್ ಜೆಂಡರ್, ಮೇಲ್ ಜೆಂಡರ್. ಇನ್ನೊಂದು ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಥೈರಾಯ್ಡ್ ಕ್ಯಾನ್ಸರ್ಸ್ ಇದ್ರೆ, ಈಗ ಮನೆಯಲ್ಲಿ ಯಾರಿಗಾದ್ರೂ ಮೊದಲೇ ಥೈರಾಯ್ಡ್ ಕ್ಯಾನ್ಸರ್ ಇದೆ, ಈಗ ಅವರ ಮಗಳಿಗೆ ಬಂದಿದೆ, ಸೊ ನಾವು ಅದನ್ನ ವೇಟ್ ಅಂಡ್ ವಾಚ್ ಇಲ್ಲ. ಸೊ ಸಿನ್ಸ್ ದರ್ ಇಸ್ ಅ ಫ್ಯಾಮಿಲಿ ಹಿಸ್ಟ್ರಿ, ಇದಕ್ಕೆ ಜೆನೆಟಿಕ್ಸ್ ಸಹ ಒಂದು ಕಾರಣ ಆಗುತ್ತೆ ಈಗ ಫ್ಯಾಮಿಲಿಯಲ್ಲಿ ರನ್ ಆಗ್ಲಿಕ್ಕೆ ಈ ಕ್ಯಾನ್ಸರ್ಸ್. ಸೊ ಆ ಟೈಮಲ್ಲಿ ನಾವು ಸಹ ಅವರಿಗೆ ಸಹ ಸರ್ಜರಿ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ಇನ್ನೊಂದು ಅಂದ್ರೆ ಅವರಿಗೀಗ ನಾನು ಆಲ್ರೆಡಿ ಹೇಳಿದಾಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ತಿನ್ಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ವಾಯ್ಸ್ ಚೇಂಜ್, ಇದೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಬಂದ್ರೆ ಸೊ ಇಟ್ ಇಸ್ ಮೋರ್ ಟುವರ್ಡ್ಸ್ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್. ಈಗ ನಾರ್ಮಲ್ ಸ್ವೆಲ್ಲಿಂಗ್ ಅಲ್ಲ, ಸ್ವಲ್ಪ ಟರ್ನ್ ಆಗಿದೆ ಕ್ಯಾನ್ಸರ್ಗೆ ಅಂತೇಳಿ ಸೂಚಿಸುತ್ತೆ. ಸೊ ಇಂಥ ಕೇಸಸ್ ಅಲ್ಲಿಯೂ ನಾವು ಸರ್ಜರಿಗೆ ಹೇಳ್ತೇವೆ. ಅದು ಅಲ್ಲದೆ ಏಜ್ ಗ್ರೂಪ್ ಲೆಸ್ ದ್ಯಾನ್ 20 years, ಮೋರ್ ದ್ಯಾನ್ 55 years ಆರ್ ಪ್ರೋನ್ ಟು ಗೆಟ್ ಕ್ಯಾನ್ಸರ್ಸ್. ಈಗ 55 years ಮೇಲೆ ಇದ್ದ ಹೆಂಗಸರು ಬಂದ್ರೆ ಅವರಿಗೆ ಈಗ ಒಂದು ಥೈರಾಯ್ಡ್ ಸ್ವೆಲ್ಲಿಂಗ್ ಇದ್ರೆ
ಅದು ಚಾನ್ಸಸ್ ಆಫ್ ಕ್ಯಾನ್ಸರ್ ಸ್ವಲ್ಪ ಆಗುವುದು ಜಾಸ್ತಿ ಇದೆ. ಈಗ ಅದೇ 35 ವರ್ಷದೊಂದು ಹೆಂಗಸು ಪ್ಲಸ್ ಒಂದು 60 ವರ್ಷದವ್ರಿಗೆ ಬಂದ್ರೆ, ಈಗ 35 ವರ್ಷದವರಿಗೆ ನಾವು ಅಂದ್ರೆ ಅವ್ರದ್ದು ಸ್ಕ್ಯಾನಿಂಗ್ ಇಬ್ಬರದು ಒಂದೇ ತರ ಇದೆ ಪಿಕ್ಚರ್ ಅಂತ ಆದ್ರೆ, ಸೊ ನಾವು 35 ವರ್ಷದ ಹೆಂಗಸಿಗೆ ಹೇಳ್ಬೋದು ವೇಟ್ ಅಂಡ್ ವಾಚ್, ಸರ್ಜರಿ ಬೇಕು ಅಂತಿಲ್ಲ. ಬಟ್ ಅದೇ 60 ವರ್ಷದವರಿಗೆ ನಾವು ಹೇಳ್ಬೋದು ಇಲ್ಲ ಸರ್ಜರಿ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಅವರದ್ರಲ್ಲಿ ಆ ಏಜ್ ಗ್ರೂಪ್ ಅಲ್ಲಿ ಚಾನ್ಸಸ್ ಆಫ್ ಟರ್ನಿಂಗ್ ಇಂಟು ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಇಸ್ ಮೋರ್. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ. ಡಾಕ್ಟರ್, ಈಗ ನಾವು ಬ್ರೇಕಿಂತ ಮುಂಚೆ ನಾವು ಅಂದ್ರೆ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ, ಅದರ ಲಕ್ಷಣಗಳಿರ್ಬೋದು ಅಥವಾ ಅದರ ಚಿಕಿತ್ಸೆವರೆಗೆ ಸಹ ಮಾಹಿತಿನ ಮಾತಾಡಿದ್ವಿ. ಅದೇ ರೀತಿ ಈಗ ಒಂದು ಬಾಯಿಯ ಕ್ಯಾನ್ಸರ್ ಸಮಸ್ಯೆ ಈಗ ತುಂಬಾ ಕಡೆ ಜಾಸ್ತಿ ಕೇಳ್ತೇವೆ ನಾವು, ಬಾಯಿ ಕ್ಯಾನ್ಸರ್ ಅದ್ರ ಏನು, ಅದರ ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಮಾತಾಡೋಣ. ಈಗ ಮೊದಲನೇದಾಗಿ ಒಬ್ಬ ವ್ಯಕ್ತಿಯಲ್ಲಿ ಬಾಯಿಯ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಏನು ಅನ್ನುವಂಥದ್ದು, ಬಾಯಿಯ ಕ್ಯಾನ್ಸರ್ ಅಂದ್ರೆ ಏನು? ಬಾಯಿಯ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಿಯಲ್ಲಿ ಈಗ ತುಂಬಾ ಸ್ಟ್ರಕ್ಚರ್ಸ್ ಇದೆ. ಅಂದ್ರೆ ನಾವು ಬಾಯಿ ಅಂತ ಹೇಳಿದಾಗ ಅಲ್ಲಿ ಎಲ್ಲಿಯೂ ಕೂಡ ಬಂದಿರಬಹುದು ಕ್ಯಾನ್ಸರ್. ಈಗ ತುಟಿಯಲ್ಲಿರ್ಬೋದು, ಮೇಲಿದ ತುಟಿ ಅಥವಾ ಕೆಳಗಿನ ತುಟಿಯಲ್ಲಿ, ಅಥವಾ ಬಕ್ಕಲ್ ಮ್ಯೂಕೋಸಾ ಅಂತ ಹೇಳ್ತೇವೆ, ದವಡೆಗಳಲ್ಲಿ ಬಂದಿರಬಹುದು, ಅಥವಾ ನಾಲಿಗೆಯಲ್ಲಿ ಬಂದಿರಬಹುದು, ನಾಲಿಗೆ ಯಾವ ಭಾಗದಲ್ಲಿ ಸಹ ಇರ್ಬೋದು ಬಂದಿರಬಹುದು, ಅಥವಾ ಕೆಳಗಡೆ ನಾಲಿಗೆಯ ಕೆಳಗಿನ ಭಾಗದಲ್ಲಿ ಸಹ ಫ್ಲೋರ್ ಅಂತ ಹೇಳ್ತೇವೆ. ಸೊ ತುಂಬಾ ಸೈಟ್ಸ್ ಇದೆ ಇಲ್ಲಿ ಎಲ್ಲ. ಈಗ ಏನಾದ್ರೂ ಒಳಗಡೆ ಯಾವ ಕಡೆ, ಹೌದು, ಅಂದ್ರೆ ಬೇರೆ ಬೇರೆ ಸಬ್ ಸೈಟ್ಸ್ ಅಂತ ಹೇಳ್ತೇವೆ. ಬಾಯಿ ಅಂತ ಹೇಳಿದಾಗ ಒಂದು ಮೇನ್ ಸೈಟ್, ಅದ್ರ ಒಳಗಡೆ ತುಂಬಾ ಸಬ್ ಸೈಟ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಯಾವ ಜಾಗದಲ್ಲಿ ಸಹ ಈಗ ಒಂದು ಅಲ್ಸರ್ ಅಂತ ಹೇಳಿದಾಗ ಎಲ್ಲರೂ ಹೆದರ್ತಾರೆ. ಬಟ್ ಯಾವಾಗ ನಾನ್ ಹೀಲಿಂಗ್ ಅಲ್ಸರ್ ಆಗುತ್ತೆ, ಅಂದ್ರೆ ಈಗ ನಾರ್ಮಲ್ ಆಗಿ ಕೆಲವೊಮ್ಮೆ ಬ್ರಷ್ ತಾಗಿದಾಗ ಅಥವಾ ನಾವೇ ಬೈ ಮಿಸ್ಟೇಕ್ ಆಗಿ ಹಲ್ ಕಚ್ಚಿದಾಗ ಅಲ್ಸರ್ ಆಗುತ್ತೆ, ಅದೆಲ್ಲವೂ ಕ್ಯಾನ್ಸರ್ ಆಗಿ ಪರಿಣಮಿಸುತ್ತಾ? ಇಲ್ಲ, ಅದು ಕ್ಯಾನ್ಸರ್ ಅಲ್ಲ. ಯಾವಾಗ ಅದು ನಾನ್ ಹೀಲಿಂಗ್ ಆಗುತ್ತೆ, ಅಂದ್ರೆ ಮೋರ್ ದೆನ್ 3 months ಆದ್ರೂ ಅದು ಹೀಲ್ ಆಗ್ತಾ ಇಲ್ಲ, ಅಥವಾ ಸ್ವಲ್ಪ ದೊಡ್ಡದಾಗ್ತಾ ಇದೆ ಸೈಜಲ್ಲಿ, ಪ್ಲಸ್ ಅಲ್ಲಿ ಮುಟ್ಟುವಾಗ ಸ್ವಲ್ಪ ಗಟ್ಟಿ ಇದೆ, ಈ ತರ ಎಲ್ಲ ಇದ್ದಾಗ, ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಸರ್, ನಾನ್ ಹೀಲಿಂಗ್ ಅಲ್ಸರ್ ಇದ್ದಾಗ ನಾವು ಸ್ವಲ್ಪ ಕೇರ್ಫುಲ್ನೆಸ್ ತಗೊಳ್ಬೇಕಾಗತ್ತೆ. ಪ್ಲಸ್ ನಾವು ವೈದ್ಯರನ್ನ ಕೂಡಲೇ ಭೇಟಿ ಆಗ್ಬೇಕಾಗತ್ತೆ. ಈಗ ಚಿಕ್ಕ ಅಲ್ಸರ್ 1-2 ದಿವಸದಿಂದ ಇದೆ, ಇಮಿಡಿಯೇಟ್ ಹೋಗ್ಬೇಕಾ? ಹಾಗೇನು ಅಗತ್ಯ ಇಲ್ಲ. ಅಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಅಲ್ಸರ್ ಆಗುತ್ತೆ. ಬಟ್ ಯಾವಾಗ ಅದು ದಪ್ಪ ಆಗುತ್ತೆ ಪ್ಲಸ್ ದೊಡ್ಡದಾಗತ್ತೆ ಅಥವಾ ಹೀಲೇ ಆಗ್ತಾ ಇಲ್ಲ, ಅಂದ್ರೆ ಮೆಡಿಸಿನ್ಸ್ ತಗೊಂಡು ಹೀಲೇ ಆಗ್ತಾ ಇಲ್ಲ, ಈ ತರ ಎಲ್ಲ ಇದ್ದಾಗ ನಾವು ಸ್ವಲ್ಪ ಅದಕ್ಕೆ ಗಮನ ಹರಿಸಿ ಅದರ ಬಗ್ಗೆ ನಾವು ವೈದ್ಯರಲ್ಲಿ ಹೋಗಿ ಒಂದು ಸ್ವಲ್ಪ ಅವರ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಸೊ ಕ್ಯಾನ್ಸರ್ಸ್ ಬಂದಾಗ ಯಾರಿಗೆ ಬರುತ್ತೆ ಅಂತ ಮೇನ್ ಆಗಿ ಇರುವಂಥದ್ದು, ಈಗ ಎಲ್ರಿಗೂ ಬರಬೇಕು ಅಂತಿಲ್ಲ ಕ್ಯಾನ್ಸರ್ಸ್, ಬಟ್ ಓರಲ್ ಕ್ಯಾನ್ಸರ್ಸ್ ಬರುವಂಥದ್ದು ಯಾರು ತುಂಬಾ ಸಿಗರೇಟ್ ಮತ್ತೆ ಬೀಡಿ ಸೇದ್ತಾರೆ, ತುಂಬಾ ಅಂತಲ್ಲ, ಅಂದ್ರೆ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್. ಪ್ಲಸ್ ಕುಡಿಯುವಂಥದ್ದು, ಅಂದ್ರೆ ವಿಪರೀತವಾಗಿ ಕುಡಿಯುವಂಥದ್ದು, ಈಗ 2 ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ ಒಟ್ಟಿಗೆ. ಈಗ ಹೆಚ್ಚಿನವರಿಗೆ ಇದೆರಡು ಅಭ್ಯಾಸ ಇದ್ದಾಗ ಅದು ಎಡಿಷನ್ ಆಗಿ ಪರಿಣಮಿಸುತ್ತೆ. ಅಂದ್ರೆ ಸ್ಮೋಕಿಂಗ್ ಎಲೋನ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾಸಿಂಗ್ ಕ್ಯಾನ್ಸರ್. ಆಲ್ಕೋಹಾಲ್ ಇಸ್ ಅಗೇನ್ ಸಪರೇಟ್ ರಿಸ್ಕ್ ಫ್ಯಾಕ್ಟರ್. ಇದು 2 ಒಟ್ಟಿಗೆ ಸೇರಿದಾಗ ಅದರ ಕ್ಯಾನ್ಸರ್ ಅಂದ್ರೆ ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗುವ ಪರಿಣಾಮ ತುಂಬಾ ತುಂಬಾ ಜಾಸ್ತಿ ಇರುತ್ತೆ. ಸೊ ಮೇನ್ ಆಗಿ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್. ಇದು ಅಲ್ಲದೆ ಕೆಲವರಿಗೆ ಶಾರ್ಪ್ ಟೀತ್ ಇರುತ್ತೆ, ಅಂದ್ರೆ ಶಾರ್ಪ್ ಚೂಪಾದ ಹಲ್ಲು ಇದ್ದಾಗ ನಾರ್ಮಲ್ ಆಗಿ ಏನು ಮಾಡಲ್ಲ ಕೆಲವರು, ಅಂದ್ರೆ ಏನು ಆಗೋದಿಲ್ಲ ಅಂತ. ಬಟ್ ನಾವೀಗ ಮಾತಾಡುವಾಗ ಏನಾಗುತ್ತೆ, ನಮ್ಮ ನಾಲಿಗೆ ಪ್ಲಸ್ ನಾಲಿಗೆದು ಕೆಳಗಿದು ಭಾಗ ಎಲ್ಲ ಹಲ್ಲಿಗೆ ಟಚ್ ಆಗುತ್ತಾ ಇರುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ, ಬಟ್ ಟಚ್ ಆಗುತ್ತೆ. ಸಮಥಿಂಗ್ ಕಾಲ್ಡ್ ಎಸ್ ಫ್ರಿಕ್ಷನ್. ಸೊ ಅದು ಹೀಗೆ ಟಚ್ ಆಗಿ ಆ ಶಾರ್ಪ್ ಅಥವಾ ಚೂಪಾದ ಹಲ್ಲಿ ನಾಲಿಗೆಗೆಲ್ಲ ಸವ್ದು ಅಲ್ಲಿ ಅಲ್ಸರ್ ಆಗಿ ಪರಿಣಮಿಸುತ್ತೆ. ಹೀಗೂ ಕ್ಯಾನ್ಸರ್ ಆಗಿ ಟರ್ನ್ ಆಗಿದ್ದು ಇದೆ. ಯೂಶ್ವಲಿ ಈ ತರ ಬರೋದು ಯೂಶ್ವಲಿ ಹೆಂಗಸರಲ್ಲಿ, ಯಾಕಂದ್ರೆ ಹೆಂಗಸರಿಗೆ ಯೂಶ್ವಲಿ ಆ ತರ ಹ್ಯಾಬಿಟ್ಸ್ ಇರೋದಿಲ್ಲ ಕ್ರಾನಿಕ್ ಆಗಿ. ಸೊ ಅವರಿಗೆ ಯಾಕೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ನೋಡುವಾಗ ಮತ್ತೆ ಶಾರ್ಪ್ ಟೀತ್ ಇರುತ್ತೆ, ಅಂದ್ರೆ ಅದಷ್ಟು ಅವರು ಕಡೆಗಣಿಸಿರ್ತಾರೆ, ಏನು ಆಗಲ್ಲ ಅಂತ ಹೇಳಿ, ಅಂದ್ರೆ ನೋವು ಏನು ಇರುವುದಿಲ್ಲ. ಸೊ ಅದು ಮಾತಾಡಿ ಚಿಕ್ಕ ಇದ್ದ ಅಲ್ಸರ್ ದೊಡ್ಡದಾಗಿ ಅದು ಮತ್ತೆ ಕ್ಯಾನ್ಸರ್ ಆಗಿ ಪರಿಣಮಿಸುತ್ತೆ. ಸೊ ನಾವು ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತೆ ಶಾರ್ಪ್ ಟೀತ್, ಕೆಲವೊಮ್ಮೆ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿದ್ರೆ, ಅಂದ್ರೆ ಬೇರೆ ಯಾವುದೋ ಕಾರಣಕ್ಕೆ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿದ್ರೆ ಅಂಥವರಿಗೆ ಕ್ಯಾನ್ಸರ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಮೇನ್ ಆದ ರೀಸನ್ಸ್. ಮತ್ತೆ ಅಲ್ಲದೆ ಕೆಲವೊಮ್ಮೆ HPV, EBV ಅಂತ ವೈರಸಸ್ ಇದೆ, ಬಟ್ ಅದು ಇದೆ ಕಾರಣ. ಬಟ್ ಮೇನ್ ಆಗಿ ನಾವು ಹೇಳುವಂಥದ್ದು ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್. ಈಗ ಈ ಬಾಯಿಯ ಕ್ಯಾನ್ಸರ್ನ ಲಕ್ಷಣಗಳು ಯಾವ ರೀತಿಯಾಗಿ? ಬಾಯಿಯ ಕ್ಯಾನ್ಸರ್ ಲಕ್ಷಣ ಅಂತ ಹೇಳಿದ್ರೆ ವಿ ಕಾಲ್ ಎಸ್ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್. ಅಂದ್ರೆ ಕ್ಯಾನ್ಸರ್ ಆಗುವ ಮೊದಲೇ ನಾವು ಅದನ್ನು ಡಿಟೆಕ್ಟ್ ಮಾಡಬಹುದು. ಈಗ ಕೆಲವರು ಬಾಯಲ್ಲಿ ಚಿಕ್ಕ ಹುಣ್ಣು ಅಂತ ಬರ್ತಾರೆ, ಅಥವಾ ಅಲ್ಸರ್ ಆಗಿ ಬರುತ್ತೆ,
ಅಥವಾ ಕೆಲವರಿಗೆ ಅದು ಅಲ್ಸರ್ ಯಾವ ಜಾಗದಲ್ಲಿ ಇದೆ ಅದರ ಬೇಸಿಸ್ ಮೇಲೆ, ಈಗ ಬಾಯಿಯ ಹಿಂದೆಗಡೆ ಭಾಗದಲ್ಲಿ ಅಲ್ಸರ್ ಇದ್ರೆ ಅದು ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಕೆಲವರಿಗೆ ಇನ್ಅಡಿಕ್ವೇಟ್ ಮೌತ್ ಓಪನಿಂಗ್, ನಾರ್ಮಲ್ ಆಗಿ ಓಪನ್ ಮಾಡುವಷ್ಟು ಆಗೋದಿಲ್ಲ, ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳಿ ಹಾಗೆ ಬರ್ತಾರೆ, ಓಪನ್ ಆಗದೇ ಇರುವಂಥದ್ದು. ಕೆಲವೊಮ್ಮೆ ಅದು ಅಲ್ಸರ್ ಆಗಿ ಅಲ್ಲಿಂದ ಡಿಸ್ಚಾರ್ಜ್ ಅಂದ್ರೆ ಪಸ್ ತರ ಡಿಸ್ಚಾರ್ಜ್ ಬರುತ್ತೆ, ಆಗ ಬರ್ತಾರೆ. ಇಲ್ಲಾಂದ್ರೆ ಕೆಲವರಿಗೆ ಚಿಕ್ಕ ಅಲ್ಸರ್ಸ್ ಇದ್ದಾಗ ಕೆಲವೊಮ್ಮೆ ರೆಫರ್ಡ್ ಪೇನ್ ಟು ದ ಇಯರ್ ಅಂತ ಹೇಳ್ತೇವೆ. ಅಂದ್ರೆ ಹಿಂದೆ, ಅಂದ್ರೆ ಸೇಮ್ ನರ ಬಾಯಿನ ಹಿಂದೆ ಪ್ಲಸ್ ಕಿವಿಗೆ ಸಪ್ಲೈ ಮಾಡುವಂತ ನರಗಳಿರುತ್ತೆ, ಕಾಮನ್ ನರಗಳು. ಸೊ ಒಂದು ವೇಳೆ ಅಲ್ಸರ್ ಆ ಬಾಯಿಯ ಹಿಂದಿನ ಭಾಗದಲ್ಲಿ ಇದ್ರೆ ಅದು ಸೇಮ್ ನರಕ್ಕೆ ಟಚ್ ಆಗ್ತಿದ್ರೆ ಆ ಪೇನ್ ಕಿವಿಗೆ ಬರುತ್ತೆ. ಸೊ ಕೆಲವರು ಇಲ್ಲಿ ಅಲ್ಸರ್ ಗೊತ್ತಾಗಲ್ಲ ಅವರಿಗೆ, ಬಟ್ ಕಿವಿ ನೋವು ಅಂತ ಹೇಳ್ಕೊಂಡು ಬರ್ತಾರೆ. ಸೊ ಈ ತರದೆಲ್ಲ ಕೆಲವು ಮತ್ತೆ ತಿನ್ಲಿಕ್ಕೆ ಕಷ್ಟ ಆಗುವಂಥದ್ದು. ಅಂದ್ರೆ ಬಾಯಲ್ಲಿ ಅವರಿಗೆ ಖಾರ ತಿನ್ಲಿಕ್ಕಾಗಲ್ಲ, ಬಿಸಿ ಬಿಸಿ ತಿನ್ಲಿಕ್ಕಾಗಲ್ಲ, ಅಂದ್ರೆ ಉರಿಯುತ್ತೆ ಆ ಜಾಗದಲ್ಲಿ. ಪ್ಲಸ್ ಜಗಿಯಕ್ಕಾಗಲ್ಲ. ಈಗ ಅಲ್ಸರ್ ಒಂದು ಕಡೆ ಇದ್ದಾಗ, ಹಲ್ಲಿನ ಸೈಡ್ ಅಲ್ಲಿ ಇದ್ದಾಗ ಜಗಿಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ ಅಂತ ಹೇಳ್ಕೊಂಡು. ಸೊ ಈ ತರ ವೆರೈಟಿ ಆಫ್ ಸಿಂಪ್ಟಮ್ಸ್ ಅಲ್ಲಿ ಅವರು ನಮ್ಗೆ ಬರ್ತಾರೆ. ಸೊ ಈ ಸಿಂಪ್ಟಮ್ಸ್ ಬಂದಾಗ ಅದು ಏನಾಗುತ್ತೆ, ಎಲ್ಲವೂ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರೋದಿಲ್ಲ. ಕೆಲವರು ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾರೆ, ಅಂದ್ರೆ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್, ಸಮಥಿಂಗ್ ಕಾಲ್ಡ್ ಎಸ್ ಲ್ಯೂಕೋಪ್ಲೇಕಿಯಾ. ಅಂದ್ರೆ ವೈಟಿಶ್ ಪ್ಯಾಚ್ ತರ ಇರುತ್ತೆ ಕೆಲವರಿಗೆ. ಫುಲ್ ಅಲ್ಸರ್ ಆಗ್ಬೇಕು ಅಂತಿಲ್ಲ, ವೈಟ್ ತರ ಒಂದು ಪ್ಯಾಚ್ ಇರುತ್ತೆ. ನಾವು ಎಷ್ಟೇ ಅದ್ರನ್ನೀಗ ಕೈಯಲ್ಲಿ ಅಥವಾ ಟಂಗ್ ಕ್ಲೀನರ್ ಅಲ್ಲಿ ಯಾವ್ದ್ರಲ್ಲೇ ಮಾಡಿ ತೆಗೆದ್ರೂ ಹೋಗಲ್ಲ. ಆ ತರ ಒಂದು ಪರ್ಮನೆಂಟ್ ಆಗಿ ಒಂದು ಕ್ರಾನಿಕ್ ಆಗಿ 2 weeks ಇಂದ ವೈಟ್ ಪ್ಯಾಚ್ ಇದೆ ಒಬ್ಬರ ಬಾಯಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗತ್ತೆ. ಅಂದ್ರೆ ಅದು ಕ್ಯಾನ್ಸರ್ ಇದು ಮೊದಲನೇ ಸ್ಟೇಜ್ ಅಲ್ಲಿ, ಅಂದ್ರೆ ಕ್ಯಾನ್ಸರ್ ಆಗುವ ಮೊದಲಿನ ಹಂತದಲ್ಲಿ ಇರ್ಬೋದು. ಸೊ ಹಾಗೆ ಬಿಟ್ಟರೆ ಕ್ಯಾನ್ಸರ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ. ಇನ್ನೊಂದು, ಆ ಬಿಳಿಯ ಬದಲು ಕೆಂಪಾಗಿರುತ್ತೆ, ಒಂದು ಚಿಕ್ಕ ಗುಳ್ಳೆ ತರ ಆಗಿ ಅದು ಫುಲ್ ಕೆಂಪಾಗಿರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಎರಿಥ್ರೋಪ್ಲೇಕಿಯಾ. ಅಂದ್ರೆ ದಟ್ ಹ್ಯಾಸ್ ಗಾಟ್ 4 times more risk of turning into ಕ್ಯಾನ್ಸರ್. ಅಂದ್ರೆ ಅದರದ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಇದು ಅಲ್ಲದೆ ಕೆಲವರಿಗೆ ನಾನು ಆಲ್ರೆಡಿ ಹೇಳಿದಾಗ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಬ್ಯಾಂಡ್ಸ್ ತರ ಬರುತ್ತೆ ಬಾಯಲ್ಲಿ. ಅಂದ್ರೆ ಈಗ ಯಾರು ತುಂಬಾ ಈ ಗುಟ್ಕಾ, ಪಾನ್, ಸ್ಮೋಕಿಂಗ್ ಎಲ್ಲ ಮಾಡ್ತಾರೆ ಅಥವಾ ಈ ಎಲೆ ಅಡಿಕೆ ಯಾವಾಗ್ಲೂ ತಿಂತಾ ಇರ್ತಾರೆ, ಅವರಿಗೆ ಯೂಶುವಲಿ ಅಭ್ಯಾಸ ಇರುತ್ತೆ ಚಾಕ್ಲೇಟ್ ತರ ಒಂದು ಕಡೆ ಇಟ್ಕೊಳ್ಳುವಂಥದ್ದು. ಅಂದ್ರೆ ಅಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಅದನ್ನ ಜಗಿಯುವಂಥದ್ದು. ಸೊ ಅದು ಯಾವ ಜಾಗದಲ್ಲಿ ಇಟ್ಟಿರ್ತಾರೆ ಅದೇ ಜಾಗದಲ್ಲಿ ಕ್ಯಾನ್ಸರ್ ಆಗುವಂಥದ್ದು. ಅಂದ್ರೆ ಯೂಶುವಲಿ ಅಲ್ಲೇ ಅದು ಕೊರ್ದು ಒಳಗಡೆ ಒಂದು ಅಲ್ಸರ್ ತರ ಆಗತ್ತೆ. ಸೊ ಆ ಜಾಗದಲ್ಲಿ ಇಟ್ಟಾಗ ಅವ್ರಿಗೆ ಬಾಯಿ ಓಪನ್ ಆಗದೆ ಅಲ್ಲಿ ಫೈಬ್ರಸ್ ಬ್ಯಾಂಡ್ಸ್, ಅಂದ್ರೆ ಒಂದು ಬ್ಯಾಂಡ್ ತರ ಫಾರ್ಮ್ ಆಗುತ್ತೆ. ಸೊ ಆ ಟೈಪ್ ಕಂಪ್ಲೇಂಟ್ಸ್ ಅಲ್ಲಿಯೂ ಬರ್ತಾರೆ. ದಟ್ ಇಸ್ ಕಾಲ್ಡ್ ಎಸ್ ಸಬ್ಮ್ಯೂಕಸ್ ಫೈಬ್ರೋಸಿಸ್. ಆ ತರ ಬ್ಯಾಂಡ್ ತರ ಆದಾಗ ಬಾಯಿ ಓಪನ್ ಮಾಡ್ಲಿಕ್ಕೆ ಫುಲ್ ಆಗಲ್ಲ, ತುಂಬಾ ಕಡಿಮೆ ಆಗುತ್ತೆ ಓಪನ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಥಿಂಗ್ ಕಾಲ್ಡ್ ಎಸ್ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್. ಅಂದ್ರೆ ಇದೆಲ್ಲ ಹೀಗೆ ಬಿಟ್ರೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಸ್ಟೇಜಸ್ ಅಲ್ಲಿ ಬಂದ್ರೆ ನಮ್ಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೋದು ಅವರಿಗೆ. ಯಾವ ರೀತಿ ಟ್ರೀಟ್ಮೆಂಟ್ ಇದಕ್ಕೆ ಕೊಡ್ತೀರಾ? ಇದಕ್ಕೆ ಬಂದಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಅಂದ್ರೆ ಸರ್ಜರಿ ಅಥವಾ ಏನೋ ರೇಡಿಯೇಷನ್ ಆಗಲಿ ಕಿಮೋಥೆರಪಿ ಆಗಿ ಕೊಡಲ್ಲ. ನಮ್ಗೆ ಯಾವಾಗ್ಲೂ ಕೈಯಲ್ಲಿ ಡಯಾಗ್ನೋಸಿಸ್ ಬೇಕಾಗುತ್ತೆ. ಕ್ಲಿನಿಕಲ್ಲಿ ನಮಗೆ ತುಂಬಾ ಸ್ಟ್ರಾಂಗ್ ಸಸ್ಪಿಷನ್ ಇದೆ ಇದು ಕ್ಯಾನ್ಸರೇ, 100% ಕ್ಯಾನ್ಸರೇ, ಬಟ್ ವಿತೌಟ್ ಎನಿ ಎವಿಡೆನ್ಸ್ ನಮಗೆ ಕೊಡಕ್ ಆಗಲ್ಲ ಮುಂದೆ ಟ್ರೀಟ್ಮೆಂಟ್. ಸೊ ವಾಟ್ ವಿ ಡೂ ಇಸ್, ಅವರು ಬಂದಾಗ ಫಸ್ಟ್ಗೆ ಎಕ್ಸಾಮಿನೇಷನ್ ಮಾಡಿ ಒಂದು ಬಯೋಪ್ಸಿ ಅಂತ ಮಾಡ್ತೇವೆ. ಅಂದ್ರೆ ಆ ಜಾಗದಿಂದ ಚಿಕ್ಕ ತುಂಡನ್ನು ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಸೊ ಆ ರಿಪೋರ್ಟ್ ಬೇಸಿಸ್ ಮೇಲೆ ಯೂಶುವಲಿ ಅದು ಬಾಯಿ ಕ್ಯಾನ್ಸರ್ಸ್ ಆದಾಗ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಬರುತ್ತೆ, ಅದು ಟೈಪ್ ಆಫ್ ಕ್ಯಾನ್ಸರ್. ಸೊ ಆ ಟೈಪ್ ಬಂದಾಗ ಪ್ಲಸ್ ನಾವು ಸ್ಕ್ಯಾನ್ ಮಾಡಿಸ್ತೇವೆ, CT ಸ್ಕ್ಯಾನ್, CCT ಅಂತ ಹೇಳ್ತೇವೆ. ಸೊ ನಮ್ಗೆ ಎಲ್ಲಿ ಎಲ್ಲ ಹಬ್ಬಿದೆ, ಯಾವ ಬೋನ್ ಇನ್ವಾಲ್ವ್ ಆಗಿದೆ, ಎಷ್ಟು ಇನ್ವಾಲ್ವ್ ಆಗಿದೆ ಅಂತ CT ಸ್ಕ್ಯಾನ್ ಅಲ್ಲಿ ನಮ್ಗೆ ಸಿಗುತ್ತೆ. ಅದೇ ನಾಲಿಗೆ ಕ್ಯಾನ್ಸರ್ ಆದ್ರೆ ನಾವು CT ಸ್ಕ್ಯಾನ್ ನ ಬದಲು MRI ಅನ್ನು ಪ್ರಿಫರ್ ಮಾಡ್ತೇವೆ. ಯಾಕಂದ್ರೆ ನಾಲಿಗೆ ಅದು ಮೇನ್ ಆಗಿ ಮಸಲ್ಸ್ ಇಂದ ಮಾಡಿರುವಂತದ್ದು, ಅಲ್ಲಿ ಬೋನ್ ಯಾವುದು ಇರೋದಿಲ್ಲ, ಅಂದ್ರೆ ಎಲುಬು ಇರೋದಿಲ್ಲ. ಸೊ ಮಸಲ್ಸ್ ಅಥವಾ ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೇವೆ, ಅದು ನಮಗೆ ಜಾಸ್ತಿ ಒಳ್ಳೆಯಾಗಿ ಕಾಣಿಸುವಂಥದ್ದು MRI ಅಲ್ಲಿ. CT ಸ್ಕ್ಯಾನ್ ಅಲ್ಲಿ ನಮಗೆ ಎಲುಬು ಇರುವಂಥದ್ದು ಸ್ಟ್ರಕ್ಚರ್ಸ್ ಜಾಸ್ತಿ ಕಾಣಿಸ್ತದೆ ಒಳ್ಳೆದಾಗಿ. ಸೊ MRI ಅಥವಾ CT ಸ್ಕ್ಯಾನ್, ಯಾವ ಪೇಷಂಟ್ಸ್ ಯಾವ ಕ್ಯಾನ್ಸರ್ ಅಲ್ಲಿ ಬಂದಿರ್ತಾರೆ ಅದರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೇವೆ CT ಸ್ಕ್ಯಾನ್ ಬೇಕಾ ಅಥವಾ MRI. ಅದಾದ ನಂತರ ನಾವು ಅದರ ಬೇಸಿಸ್ ಮೇಲೆ ಈಗ ಅದು ಕ್ಯಾನ್ಸರ್ ಅಂತ ಪ್ರೂವ್ ಆದ್ರೆ ಮತ್ತೆ ನಾವು ಸರ್ಜರಿ ಮಾಡ್ತೇವೆ. ಸರ್ಜರಿ ಮಾಡಿದ ನಂತರ ಅಲ್ಲಿಗೆ ಕೆಲವರಿಗೆ ಅಲ್ಲಿಯೇ ಮುಗಿತದೆ ಟ್ರೀಟ್ಮೆಂಟ್, ಬಟ್ ಕೆಲವರು ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಬಂದಾಗ ಅಲ್ಲಿಗೆ ಮುಗಿಯಲ್ಲ. ಸರ್ಜರಿ ಆದ ನಂತರ ರೇಡಿಯೇಷನ್ ಮತ್ತೆ ಕೀಮೋಥೆರಪಿ ಬೇಕಾಗುತ್ತೆ. ಕೆಲವರಿಗೆ ಬರೀ ರೇಡಿಯೇಷನ್ ಬೇಕಾಗುತ್ತೆ, ಕೆಲವರಿಗೆ ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಒಟ್ಟಿಗೆ ಎರಡೂ ಬೇಕಾಗುತ್ತೆ. ಅದು ಡಿಸೈಡ್ ಮಾಡುವಂಥದ್ದು ನಾವು ಸರ್ಜರಿ ಮಾಡಿ ಅದು ತೆಗೆದ ಪಾರ್ಟ್ ಅನ್ನು ನಾವು ಟೆಸ್ಟಿಗೆ ಕಳಿಸ್ತೇವೆ. ಸೊ ಅದರ ರಿಪೋರ್ಟ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಎಸ್ ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್. ಸೊ ಆ ರಿಪೋರ್ಟ್ ಆಧಾರದ ಮೇಲೆ ಇವರಿಗೆ ಬರೀ ರೇಡಿಯೇಷನ್ ಸಾಕಾ ಅಥವಾ ಕೀಮೋ ರೇಡಿಯೇಷನ್ ಬೇಕಾ, ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಬೇಕಾ ಅಂತ ಆಗುತ್ತೆ. ಸೊ ಓವರ್ ಆಲ್ ಹೇಳೋದಾದ್ರೆ ಈಗ ಓರಲ್ ಕ್ಯಾನ್ಸರ್ಸ್ ಅಲ್ಲಿ ಮೇನ್ ಸರ್ಜರಿ ಬೇಕಾಗುತ್ತೆ,
ಸರ್ಜರಿ ಆಗಿ ಮತ್ತೆ ರೇಡಿಯೇಷನ್ ಮತ್ತೆ ಕೀಮೋಥೆರಪಿ, ಇದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಇದರಲ್ಲಿ. ಸೊ ಕೆಲವರೇನು ಈಗ ನಾನು ಹೇಳಿದಾಗೆ ಕೆಲವರು ಅಲ್ಸರ್ಸ್ ಇಲ್ಲದೆ ಇರಬಹುದು ಬಾಯಿಯಲ್ಲಿ, ಬಟ್ ಒಂದು ಕುತ್ತಿಗೆಯಲ್ಲಿ ಒಂದು ಗಂಟಾಗಿ ಬರುತ್ತೆ. ಅದು ಕೆಲವು ಕಂಡೀಷನ್ಸ್ ಅಲ್ಲಿ ನೋಡಿದ್ದೇವೆ. ಅಂದ್ರೆ ಯಾವಾಗ್ಲೂ ಬಾಯಲ್ಲೇ ಅಲ್ಸರ್ಸ್ ಬರಬೇಕು ಅಂತಿಲ್ಲ. ಸಮಥಿಂಗ್ ಕಾಲ್ಡ್ ಅಸ್ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್. ಕುತ್ತಿಗೆಯಲ್ಲಿ ನಾವು ಥೈರಾಯ್ಡ್ ಅಲ್ಲಿ ಹೇಗೆ ಮಧ್ಯದಲ್ಲಿ ಬರುತ್ತೆ ಗಂಟು, ಇದು ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಸೈಡ್ ಅಲ್ಲಿ ಬರುತ್ತೆ, ಒಂದು ಎಡ ಸೈಡ್ ಅಥವಾ ಒಂದು ಬಲ ಸೈಡ್. ಸೊ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಅಲ್ಲಿಯೂ ಬರ್ತಾರೆ. ಹಾಗಾದ್ರೆ ನಾವು ಸೂಜಿ ಪರೀಕ್ಷೆ ಮಾಡಿ ಮತ್ತೆ ಎಲ್ಲಿಂದ ಬಂದಿದೆ ಅಂತ ಹೇಳಿ ಪತ್ತೆ ಹಚ್ತೇವೆ. ಡಾಕ್ಟರ್ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಅಂದ್ರೆ ಥೈರಾಯ್ಡ್ ಸಮಸ್ಯೆಗಳು ಅಥವಾ ಕಾಯಿಲೆಯ ಲಕ್ಷಣಗಳಿರ್ಬೋದು, ಅದರ ಬಗ್ಗೆ ಮಾಹಿತಿ, ಅದೇ ರೀತಿ ಬಾಯಿಯ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಹಾಗೂ ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆಯಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.